ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಿಹಾರ ಎಲೆಕ್ಷನ್ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ವೋಟ್ ಚೋರಿ ಆರೋಪವನ್ನು ಮಾಡಿದರು. ಆ ಸಂದರ್ಭದಲ್ಲಿ ರಾಜ್ಯದ ಆಳಂದ ವಿಧಾನಸಭಾ ಕ್ಷೇತ್ರದ ವೋಟ್ ಚೋರಿ ವಿಚಾರವನ್ನು ಪ್ರಸ್ತಾಪಿಸಿ ಪಿಪಿಟಿ ಪ್ರೆಸೆಂಟೇಷನ್ ಅನ್ನು ಮಾಡಿದರು. ತದನಂತರ ರಾಜ್ಯ ಸರ್ಕಾರ ಇದನ್ನು SITಗೆ ವಹಿಸಿತ್ತು. ಈಗ SIT ಇನ್ವೆಸ್ಟಿಗೇಷನ್ ಅನ್ನು ನಡೆಸಿ ಕೋರ್ಟ್ಗೆ ಚಾರ್ಜ್ ಶೀಟ್ ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಿದೆ. ಹಾಗಾದರೆ ಕೋರ್ಟ್ಗೆ ಸಲ್ಲಿಸಿರುವಂತಹ ದೋಷಾರೋಪ ಪಟ್ಟಿಯಲ್ಲಿ ಏನಿದೆ? ಆಳಂದ ವಿಧಾನಸಭಾ ಕ್ಷೇತ್ರದ ವೋಟ್ ಚೋರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಮತ್ತು ಪುತ್ರನ ಪಾತ್ರ ಕನ್ಫರ್ಮ್ ಆಗಿದೆ. ನ್ಯಾಯಾಲಯಕ್ಕೆ SITಯಿಂದ ದೋಷಾರೋಪ ಪಟ್ಟಿ ಸಲ್ಲಿಕೆಯಾಗಿದೆ. ಸುಭಾಷ್ ಗುತ್ತೇದಾರ್ ಪುತ್ರ ಹರ್ಷಾನಂದ ವಿರುದ್ಧ ದೋಷಾರೋಪ ಪಟ್ಟಿ ಸಲ್ಲಿಕೆಯಾಗಿದೆ. ಬರೋಬ್ಬರಿ 22,000 ಪುಟಗಳ ದೋಷಾರೋಪ ಪಟ್ಟಿ ಇದಾಗಿದೆ. ಚಾರ್ಜ್ ಶೀಟ್ನಲ್ಲಿ 7 ಮಂದಿ ಆರೋಪಿಗಳ ಹೆಸರನ್ನು ಕೂಡ ಉಲ್ಲೇಖಿಸಲಾಗಿದೆ. ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಹೇಗೆ ಮತಗಳು ಆಯಿತು, ಯಾರ್ಯಾರು ಶಾಮೀಲಾಗಿದ್ರು, ಮಾಜಿ ಶಾಸಕರ ಪಾತ್ರ ಏನು, ಅವರ ಪುತ್ರನ ಪಾತ್ರ ಏನು, ಎಲ್ಲವನ್ನು ಕೂಡ ವಿವರಿಸುವಂತಹ ಕೆಲಸ ಆಗಿದೆ. ಈಗ ಕಾನೂನು ಹೋರಾಟಕ್ಕೆ ಸಹಜವಾಗಿಯೇ ಇಳಿಬೇಕಾಗುತ್ತೆ. ಮಾಜಿ ಶಾಸಕ ಗುತ್ತೇದಾರ್ ಅವರು ಈಗಾಗಲೇ ಅವರು ಬಂಧನದ ಭೀತಿಯಿಂದಲೇ ನಿರೀಕ್ಷಣಾ ಜಾಮೀನನ್ನು ಪಡೆದುಕೊಂಡು ಹೊರಗಿದ್ದಾರೆ, ಅಪ್ಪ ಮತ್ತು ಮಗ. ಈಗ ಈ ದೋಷಾರೋಪ ಪಟ್ಟಿ ಹೊಸ ಸಂಕಷ್ಟವನ್ನು ತಂದಿಡುವ ಎಲ್ಲ ಸಾಧ್ಯತೆಗಳಿದೆ. ಹಾಗಾದರೆ ವೋಟ್ ಚೋರಿ ಗುತ್ತೇದಾರ್ ಪಾತ್ರ ದೃಢ ಆಗಿದೆ. ಏನಿದೆ ಚಾರ್ಜ್ ಶೀಟ್ನಲ್ಲಿ? 2023ರ ಆಳಂದ ಕ್ಷೇತ್ರದ ವೋಟ್ ಚೋರಿ ಯತ್ನದ ಪ್ರಕರಣ ಇದು. 2023ರ ಚುನಾವಣೆ ಸಂದರ್ಭದಲ್ಲಾಗಿರುವಂತಹ ವಿಚಾರ. ಮಾಜಿ ಶಾಸಕ BJPಯ ಮುಖಂಡ ಸುಭಾಷ್ ಗುತ್ತೇದಾರ್ ಮತ್ತು ಪುತ್ರನ ಪಾತ್ರ ಅಂದರೆ ವೋಟ್ ಚೋರಿ ಮಾಡಿರುವುದು ಕನ್ಫರ್ಮ್ ಆಗಿದೆ. ಸುಭಾಷ್ ಗುತ್ತೇದಾರ್ ಮತ್ತು ಪುತ್ರ ಹರ್ಷಾನಂದ ವಿರುದ್ಧ ದೋಷಾರೋಪ ಪಟ್ಟಿಯನ್ನು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಕೋರ್ಟ್ಗೆ ಸಬ್ಮಿಟ್ ಮಾಡಿದೆ. ಚಾರ್ಜ್ ಶೀಟ್ನಲ್ಲಿ 7 ಮಂದಿಯ ಹೆಸರನ್ನು ಉಲ್ಲೇಖಿಸಲಾಗಿದೆ. ಅದರಲ್ಲಿ ಸುಭಾಷ್ ಗುತ್ತೇದಾರ್ ಇದ್ದಾರೆ, ಜೊತೆಗೆ ಅವರ ಪುತ್ರ ಹೆಸರು ಕೂಡ ಉಲ್ಲೇಖವಾಗಿರುವಂಥದ್ದು. 5,994 ಮತಗಳನ್ನು ಅಳಿಸಿ ಹಾಕುವುದಕ್ಕೆ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಲ್ ಸೆಂಟರ್ ಒಂದನ್ನು ಓಪನ್ ಮಾಡಲಾಗಿತ್ತು. ಕಾಲ್ ಸೆಂಟರ್ ಮೂಲಕ ಈ ಕೆಲಸ ಆಗಿದೆ ಅಂತ ಹೇಳ್ತಿದ್ದಾರೆ. ಮತ ಕಳವಿಗೆ ಮಾಜಿ ಶಾಸಕರು ಕೂಡ ಹಣ ಪಾವತಿ ಮಾಡಿರುವಂತಹ ಆರೋಪ ಇತ್ತು. ಈ ಆ್ಯಂಗಲ್ನಲ್ಲೂ ಕೂಡ ಇನ್ವೆಸ್ಟಿಗೇಷನನ್ನು SIT ನಡೆಸಿತ್ತು. ಈ ಕೃತ್ಯದಲ್ಲಿ ತಂದೆ ಮತ್ತು ಮಗ ಪ್ರಮುಖ ಆರೋಪಿಗಳು ಅಂಥೇಳಿ SIT ಅಧಿಕಾರಿಗಳು ಶರ ಬರೆದಿದ್ದಾರೆ. ಮಾಜಿ ಶಾಸಕರ ವಿರುದ್ಧ ಆರೋಪ ಮಾಡಿದ್ರು ಶಾಸಕ BR ಪಾಟೀಲ್. ಇದೇ ವಿಚಾರವನ್ನು ಇಟ್ಟುಕೊಂಡು ರಾಹುಲ್ ಗಾಂಧಿ PPT ಪ್ರೆಸೆಂಟೇಷನ್ ಮಾಡಿದರು. ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೂಡ ಧ್ವನಿಯನ್ನು ಎತ್ತಿದ್ರು. ಯಾರ್ಯಾರು ಈ ಮತಗಳ್ಳತನದ ಸಮಸ್ಯೆಯನ್ನು ಅನುಭವಿಸಿದ್ರು ಅವರನ್ನು ಸ್ಟೇಜ್ ಮೇಲೆ ಕರೆಸೆಲ್ಲ ಮಾತನಾಡಿಸಿದ್ರು. ಪ್ರಕರಣದ ಸಂಬಂಧ SIT ರಚನೆ ಮಾಡಿತ್ತು ರಾಜ್ಯ ಸರ್ಕಾರ. ಕಾಂಗ್ರೆಸ್ ಅಧಿಕಾರದಲ್ಲಿರೋದ್ರಿಂದ SIT ರಚನೆ ಆಗಿತ್ತು. SIT ಹಲವೆಡೆ ದಾಳಿ ನಡೆಸಿ ಲ್ಯಾಪ್ಟಾಪು ಮೊಬೈಲ್ಗಳನ್ನು ಸೀಸ್ ಮಾಡುವಂತಹ ಕೆಲಸ ಮಾಡಿತ್ತು ಮತಗಳವು ವಿಚಾರಕ್ಕೆ ಸಂಬಂಧಪಟ್ಟಂತೆ. SIT ದಾಳಿ ವೇಳೆ ಕೆಲ ದಾಖಲೆಗಳನ್ನು ಬೆಂಕಿಯಲ್ಲಿ ಸುಟ್ಟು ಹಾಕುವಂತಹ ಕೆಲಸ ಕೂಡ ಆಗಿತ್ತು. ಸುಟ್ಟಂತಹ ಪ್ರತಿಗಳನ್ನು ಕೂಡ SIT ಟೀಮ್ ಕಲೆಕ್ಟ್ ಮಾಡಿತ್ತು. ಅದರ ವಿಜುವಲ್ಸನ್ನು ನೀವು ಪಕ್ಕದಲ್ಲಿ ಗಮನಿಸ್ತಾ ಇದ್ದೀರಿ. ಇನ್ನು ಅರೆಸ್ಟ್ ಆಗಿಬಿಡ್ತೀವಿ ಅನ್ನುವಂತಹ ಭೀತಿಯಿಂದ ನಿರೀಕ್ಷಣಾ ಜಾಮೀನನ್ನು ಪಡೆದಿದ್ರು ತಂದೆ ಮತ್ತು ಮಗ. ಈಗ ಇವರ ವಿರುದ್ಧವೇ ಸುಮಾರು 22,000 ಪುಟಗಳ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಲಾಗಿದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ಪ್ರವೀಣ್ ರೆಡ್ಡಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರವೀಣ್ ರೆಡ್ಡಿ, ಈ ವೋಟ್ ಚೋರಿ ಪ್ರಕರಣ ಸುಭಾಷ್ ಗುತ್ತೇದಾರ್ ಮತ್ತು ಅವರ ಪುತ್ರನಿಗೆ ಸಂಕಷ್ಟ ತಂದಿಡುವ ಎಲ್ಲ ಸಾಧ್ಯತೆಗಳು ಎದ್ದು ಕಾಣಿಸ್ತಾ ಇದೆ. ಚಾರ್ಜ್ ಶೀಟ್ನಲ್ಲಿ ಏನಿದೆ, ಯಾವೆಲ್ಲ ಅಂಶಗಳನ್ನು SIT ಇಲ್ಲಿ ಕೋಟ್ ಮಾಡಿದೆ, ಎಕ್ಸ್ಪ್ಲೇನ್ ಮಾಡಬಹುದಾ ಅಂಥೇಳಿ? ಪ್ರೇಮ್, ಏನಂದ್ರೆ ಆಳಂದ್ ವೋಟ್ ಚೋರಿ ಪ್ರಕರಣ ಸಂಬಂಧ ಈಗಾಗಲೇ SIT ಸುಮಾರು 3 ತಿಂಗಳ ಕಾಲ ಸುದೀರ್ಘವಾದಂತಹ ತನಿಖೆ ನಡೆಸಿ 6,018 ಮತಗಳನ್ನು ಡಿಲೀಟ್ ಆಗಿದ್ದು ಪ್ರತಿಯೊಬ್ಬರ ಇನ್ವೆಸ್ಟಿಗೇಷನ್ ಅನ್ನು ಮಾಡಿ ಈಗಾಗಲೇ ಏನಂದ್ರೆ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಸುಮಾರು 22,000 ಪುಟಗಳ ಒಂದು ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದೆ. ಅದರಲ್ಲಿ ಪ್ರಮುಖವಾಗಿ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್, ಅವರ ಪುತ್ರ ಹರ್ಷಾನಂದ್ ಗುತ್ತೇದಾರ್ ಸೇರಿ ಒಟ್ಟು 7 ಜನ ಆರೋಪಿಗಳು ಇದರಲ್ಲಿ ಇರೋದಾಗಿ ಈಗಾಗಲೇ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಪ್ರಮುಖವಾಗಿ ಏನಂದ್ರೆ ಆ ಒಂದು ಏಜೆಂಟ್ಗಳಿದ್ರು, ಅವರಿಗೆ ಹರ್ಷಾನಂದ್ ಗುತ್ತೇದಾರ್ ಅವರ ಮುಖಾಂತರ ಒಂದು ಪೇಮೆಂಟ್ ಆಗಿದೆ ಎಂಬ ಒಂದು ಅಂಶವನ್ನು ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸೊ ಇದೆಲ್ಲದರ ಬಗ್ಗೆ ಮಾತಾಡೋದಕ್ಕೆ ಖುದ್ದು ಹರ್ಷಾನಂದ್ ಗುತ್ತೇದಾರ್ ಇದ್ದಾರೆ. ಸರ್, ಈಗ ಚಾರ್ಜ್ ಶೀಟ್ ನಲ್ಲಿ ತಾವು ಹಾಗೂ ತಮ್ಮ ತಂದೆಯವರು ಏನಂದ್ರೆ ಆರೋಪಿ ಅಂತ ಈಗ ಉಲ್ಲೇಖ ಮಾಡಿದ್ದಾರೆ. ಇದರ ಬಗ್ಗೆ ಏನಂತೀರಾ? ಇದು ಕಂಪ್ಲೀಟ್ಲಿ ಫಾಲ್ಸ್ ಮತ್ತು ಫ್ಯಾಬ್ರಿಕೇಟೆಡ್ ಕೇಸು ನಮ್ಮ ಮೇಲೆ ಇದು ಸೃಷ್ಟಿ ಮಾಡಿದ್ದಾರೆ ಕಾಂಗ್ರೆಸ್ನವರು, ವಿಶೇಷವಾಗಿ BR ಪಾಟೀಲು. ಯಾಕಂತಂದರೆ 2023ರಲ್ಲಿ ಪ್ರಕರಣ ದಾಖಲಾಗಿ 2 ವರ್ಷ ಏನೂ ಇದಲ್ರಿ ಪ್ರಗತಿ ಮಾಡಿರಲಿಲ್ಲ. ಯಾವಾಗ ಬಿಹಾರ ಎಲೆಕ್ಷನ್ ಬರುತ್ತೆ
ರಾಹುಲ್ ಗಾಂಧಿ ವೋಟ್ ಚೋರಿ ಅಂತಂದು ಹೇಳ್ತಾರೆ, ಅದನ್ನು ಅವಕಾಶವಾಗಿ ಬಳಸ್ಕೊಂಡು ಇದು ಹೋಗಿ ರಾಹುಲ್ ಗಾಂಧಿ ಮುಖಾಂತರ ಹೇಳಿಸ್ಬೇಕು, ಬಿಹಾರ್ ಎಲೆಕ್ಷನ್ ಮೇಲೆ ಪ್ರಭಾವ ಬೀರಬೇಕು ಅಂತಂದು BJPದವ್ರ ಮೇಲೆ ಒಂದು ಆರೋಪ ಮಾಡಬೇಕು ಅಂತಂದು ಇದು ಮಾಡಿದ್ದು. ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆಯಲ್ಲ, ಚಾರ್ಜ್ ಶೀಟು ಇದು ಸೃಷ್ಟಿ ಮಾಡಿರೋವಂಥದ್ದು. ಯಾಕಂದರೆ ನಾಳೆ ಏನು ಸಮಾವೇಶ ಇದೆ, ಅವ್ರ ವೋಟ್ ಚೋರಿ ಸಮಾವೇಶ 15ನೇ ತಾರೀಕು, ಅದ್ರ ಒಳಗಡೆ ಅವರಿಗೆ ಹೇಳೋಕ್ಕೆ ಒಬ್ಬ BJP ವ್ಯಕ್ತಿಗಳು ಬೇಕು, ಇದರಲ್ಲಿ ಅವ್ರು ಇನ್ವಾಲ್ವ್ ಇದ್ದಾರೆ ಅಂತಂದು ತೋರಿಸೋ ಸಲುವಾಗಿ ಇದು ಸೃಷ್ಟಿ ಮಾಡಿರೋವಂಥದ್ದು. ಏನು ಅವ್ರು ಹೇಳ್ತಾ ಇದ್ದಾರೆ ಅದು ಇದು ಅಂತಂದು ನಮ್ಮ ಮೇಲೆ ಅದೆಲ್ಲ ಸೃಷ್ಟಿ ಮಾಡಿ ನಮ್ಮ ಹೆಸರು ಹಾಕಿದ್ದಾರೆ ಅಂತ ನಾವು ಹೇಳ್ತೀವಿ. ಚಾರ್ಜ್ ಶೀಟಲ್ಲಿ ಉಲ್ಲೇಖ ಆಗಿದೆ, ತಮ್ಮ ಬಾರ್ ಮುಖಾಂತರವೇ ಅವರಿಗೆ ಏಜೆಂಟ್ಗಳಿಗೆ ವೋಟ್ ಹೋಗಿದೆ, ಅಂದರೆ ಹಣ ಹೋಗಿದೆ ಅಂತ, ಅಂದರೆ ವೋಟ್ ಡಿಲೀಟ್ ಮಾಡೋದಕ್ಕೆ ಆ ಚಾರ್ಜ್ ಶೀಟಲ್ಲಿ ಉಲ್ಲೇಖ ಇದೆ. ಅದು ತಪ್ಪು ಹೇಳ್ತಾ ಇದ್ದಾರೆ. ಯಾಕಂದರೆ ನಮ್ಮ ಬಾರ್ನಲ್ಲಿ ಪೇಮೆಂಟ್ ಆಗಿರೋವಂಥದ್ದು ಯಾವುದೋ ಅಂಥದ್ದು ಸಿಕ್ಕಿಲ್ಲ. ಬರೀ ನಾವು ಏನಾದರೂ ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರ್ತೀವಿ ಅಥವಾ ಸಂಘ ಸಂಸ್ಥೆದವ್ರಿಗೆ ದೇಣಿಗೆ ಕೊಟ್ಟಿರ್ತೀವಿ, ಅಂಥದ್ದನ್ನು ಹಿಡ್ಕೊಂಡು ಇಲ್ಲ ಅದು ನಮ್ಮ PA ಮುಖಾಂತರ ನಮ್ಮ ಮ್ಯಾನೇಜರ್ ಮುಖಾಂತರ ಕೊಡಿಸಿರ್ತೀವಿ ಪೇಮೆಂಟ್ಸು, ಅದು ನೀವು ಇವರಿಗೆ ಇದಕ್ಕೆ ಕೊಟ್ಟಿರಿ ಅಂತಂದು ಅವರು ಹೇಳ್ತಾ ಇದ್ದಾರೆ. ಅದು ತಪ್ಪು ಇದೆ ಅಂತ. ಈಗ ಲ್ಯಾಪ್ಟಾಪ್ನಲ್ಲಿ ಕೆಲ ಲ್ಯಾಪ್ಟಾಪ್ಗಳನ್ನು ಕೂಡ ವಶಪಡಿಸ್ಕೊಂಡ್ರು ಏಜೆಂಟ್ ಬಳಿ, CA ಅವ್ರ ಮನೆಯಲ್ಲಿ. ಅಲ್ಲೂ ಕೂಡ ತಮ್ಮ ಹೆಸರು, ಅಂದರೆ ತಮ್ಮದ ಒಂದು ಪಾತ್ರ ಇದೆ, ತಮ್ಮದು ಹಾಗೂ ತಮ್ಮ ತಂದೆಯವರು ಆ ಒಂದು ವೋಟ್ ಡಿಲೀಟಲ್ಲಿ ಅನ್ನೋ ಅಂಶಗಳನ್ನು ಚಾರ್ಜ್ ಶೀಟಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದ್ರ ಬಗ್ಗೆ ಏನಂತೀರಾ? ಒಂದು ಕಡೆ ಇದು ಓಕೆ, ಸಂಘ ಸಂಸ್ಥೆಗಳಿಗೆ ಕೊಟ್ಟಿರ್ಬೋದು, ಬಟ್ ಲ್ಯಾಪ್ಟಾಪ್ ಎವಿಡೆನ್ಸ್ ಇದೆಯಲ್ಲ, ಡಿಜಿಟಲ್ ಎವಿಡೆನ್ಸ್, ಅದ್ರ ಬಗ್ಗೆ ಏನಂತೀರಾ? ಈಗ ಅವರು 2 ವರ್ಷದಿಂದ ಸಿಗಲಾರ್ದು ಈಗ ಏಕಾಏಕಿ ಲ್ಯಾಪ್ಟಾಪ್ ಹೆಂಗೆ ಸಿಕ್ತು? ಅದರಲ್ಲಿ ಇವರೇ ಸೃಷ್ಟಿ ಮಾಡಿ ಯಾಕೆ ಹಾಕಿರಬಾರ್ದು? ನಮ್ದಂತೂ ಅದಕ್ಕೆ ಸಂಬಂಧನೇ ಇಲ್ಲ. ಅವರು ಏನೇನು ಹೇಳ್ತಾ ಇದ್ದಾರೆ ಈಗ ನಾವು ನ್ಯಾಯಾಲಯದಲ್ಲಿ ಅದರಲ್ಲಿ ಎದುರಿಸ್ತೀವಿ, ನಮ್ದು ಅದರಲ್ಲಿ ಪಾತ್ರನೇ ಇಲ್ಲ ಅಂತ ನಾವು ಹೇಳ್ತೀವಿ. ಓಕೆ, ಏನಂತೀರಿ ಓವರಾಲ್ ಆಗಿ ಈಗ ನಿಮ್ಮ ಒಂದು ಕ್ಷೇತ್ರವನ್ನು ಯಾಕೆ ಟಾರ್ಗೆಟ್ ಮಾಡಿದ್ರು ಅಂತ ಪ್ರಮುಖವಾಗಿ? ಅಂದರೆ ನಮ್ಮ ಕ್ಷೇತ್ರ ಅಂದರೆ BR ಪಾಟೀಲ್, ಇದು ಹಳಿ ಚಾಲಿ ಅದ ಆಳಂದ ತಾಲೂಕದಲ್ಲಿ. ಅವ್ರಿಗೆ ಯಾರು ವಿರೋಧ ಮಾಡ್ತಾರೆ ಅವ್ರ ಮೇಲೆ ಈ ರೀತಿ ಕೇಸ್ಗಳನ್ನು ಸೃಷ್ಟಿ ಮಾಡಿ ಅವರನ್ನು ತೊಂದರೆ ಕೊಡುವಂಥದ್ದು ಕೆಲಸ ಯಾವತ್ತೂ ಮಾಡ್ಕೊತ ಬಂದಿದ್ದಾರೆ. ಹಿಂದೆ ನಮ್ಮ ತಂದೆಯವ್ರ ಮೇಲೆ 23 ಕೊಲೆ ಮಾಡಿದ್ದಾರೆ ಅಂತಂದು ಆರೋಪನೂ ಕೂಡ ಮಾಡಿದರು, ಅದು ಯಾವುದೂ ಸಾಬೀತಾಗಿಲ್ಲ. ಈಗ ಇದನ್ನು ಅವಕಾಶ ಬಳಸ್ಕೊಂಡು ತಾವು ಮಂತ್ರಿ ಆಗಬೇಕು, ನಮ್ಮ ಹೆಸರು ಕೆಡಿಸ್ಬೇಕು ಅನ್ನೋ ಉದ್ದೇಶದಿಂದ ಈ ರೀತಿ ಮಾಡ್ತಾ ಇದ್ದಾರೆ. ನ್ಯಾಯಾಲಯದಲ್ಲಿ ಗೆದ್ದು ಬರ್ತೀರ ಅನ್ನೋ ವಿಶ್ವಾಸ ಇದೆ ನಿಮಗೆ? 100% ಇದು ನಿರ್ದೋಷವಾಗಿ ನಾವು ಹೊರಗೆ ಬರ್ತೀವಿ ಅಂತ ನಾವು ಹೇಳ್ತೀವಿ. ಸೊ ಪ್ರೇಮ್, ಇದು ಏನಂದರೆ ಚಾರ್ಜ್ ಶೀಟಲ್ಲಿ ಉಲ್ಲೇಖ ಆಗಿರೋದಕ್ಕೂ ನಮಗೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ. ಇದು ಉದ್ದೇಶಪೂರ್ವಕವಾಗಿ ಕಾಂಗ್ರೆಸ್ ಸರ್ಕಾರ ನಮ್ಮ ಮೇಲೆ ಮಾಡಿರುವಂತಹ ಆರೋಪ. ಯಾವಾಗ ಬಿಹಾರ್ ಚುನಾವಣೆ ನಡೆಯುತ್ತೆ ಆ ಸಂದರ್ಭದಲ್ಲಿ ನಮ್ಮ ಮನೆ ಮೇಲೆ ದಾಳಿ ನಡೆಯುತ್ತೆ. ಇನ್ನು ನಾಳೆ ಕಾಂಗ್ರೆಸ್ ಏನಂದ್ರೆ ವೋಟ್ ಚೋರಿ ಸಮಾವೇಶ ನಡೀತದೆ, ಅದಕ್ಕಿಂತ ಮುಂಚೆ ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿ BJPಯ ಮಾಜಿ ಶಾಸಕರ ಹೆಸರು ಆ ಚಾರ್ಜ್ ಶೀಟ್ನಲ್ಲಿ ಇದ್ರೆ ಆ ಸಮಾವೇಶಕ್ಕೆ ಒಂದು ಕಲರ್ ಬರುತ್ತೆ ಅನ್ನೋ ಕಾರಣಕ್ಕಾಗಿ ಚಾರ್ಜ್ ಶೀಟ್ನಲ್ಲಿ ನಮ್ಮ ಹೆಸರು ಉಲ್ಲೇಖ ಮಾಡಿದ್ದಾರೆ. ನಾವು ನ್ಯಾಯಾಲಯದಲ್ಲಿ ಗೆದ್ದು ಬರೋದಾಗಿ ಅವರು ತಮ್ಮ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಓಕೆ ಪ್ರವೀಣ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀವಿ.